ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಮುಂದಿನ ತಲೆಮಾರಿನ ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. ಹೇಗೆ ಒಂದು 30-40 ವರ್ಷಗಳ ಹಿಂದೆ ಐ ಟಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಹೌದು, ಐ ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸ ಒಂದು ಟಿ ವಿ ಬಂದಾಗ, ಒಂದು ಕಂಪ್ಯೂಟರ್ ಬಂದಾಗ ಎಲ್ಲರಿಗೂ ಕುತೂಹಲ ಆಗ್ತಿತ್ತು. ಕೈಯಲ್ಲಿ ಮೊಬೈಲ್ ಬಂದಾಗ ಏನೋ ಒಂದು ರೀತಿ ಕುತೂಹಲ ಆಗ್ತಿತ್ತು. ಎಷ್ಟೋ ಸರಿ ನಾವು ಅದನ್ನು ಟೀಕೆ ಕೂಡ ಮಾಡ್ತಿದ್ವಿ. ಒಂದು ಕಂಪ್ಯೂಟರ್ ನೋಡಿಕೊಂಡು ಏನು ಇದು ಒಂದು ಡಬ್ಬ, ಏನು ಜಗತ್ತಿನಲ್ಲಿ ಭಾರಿ ಬದಲಾವಣೆ ಮಾಡಿಬಿಡ್ತದ ಅಂತ ಉಡಾಫೆಯ ಮಾತುಗಳನ್ನು ಹೇಳ್ತಾ ಇದ್ವಿ. ಆದರೆ ಇವತ್ತು ಐ ಟಿ ಇಲ್ಲದೇ ಬದುಕಿಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬದುಕಿನ ಭೂಮಿಯಿಂದ ಆಕಾಶದ ತನಕ, ಸಾಯಿಲ್ ಟು ಸ್ಪೇಸ್, ಐ ಟಿ ಇಟ್ ಈಸ್ ದೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಟ್ ಈಸ್ ದೇರ್. ಹಾಗೆಯೇ ಮುಂದಿನ ದಿವಸಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಪ್ರವೇಶ ಮಾಡದೇ ಇರತಕ್ಕಂಥ ಬದುಕಿನ ರಂಗವೇ ಇಲ್ಲ. ಅಷ್ಟರ ಮಟ್ಟಿಗೆ ಇದರ ವ್ಯಾಪ್ತಿ ಇದೆ. ಇವತ್ತು ಸ್ವಲ್ಪ ಮಟ್ಟಿಗೆ ಇದು ದೂರದ ತಂತ್ರಜ್ಞಾನ ಅಂತ ಅನಿಸಿರಬಹುದು, ಆದರೆ ಬದುಕಿನಲ್ಲಿ ಇದು ಕೆಲವು ವರ್ಷಗಳಲ್ಲಿ ಬಹುತೇಕ ನಮಗೆ ಊಹೆಗೂ ಅರ್ಥವಾಗದ ರೀತಿಯಲ್ಲಿ ಇದು ನಮ್ಮನ್ನು ಸುತ್ತಕೊಂಡ್ಬಿಡುತ್ತೆ, ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಮಣ್ಣಿನಲ್ಲಿ ಫಲವತ್ತತೆಯನ್ನು ಬೆಳೆಸಬೇಕು ಅಂತಂದ್ರೆ ನ್ಯಾನೋ ತಂತ್ರಜ್ಞಾನ ಬೇಕು. ನಾಳೆ ಮಂಗಳಯಾನಕ್ಕೆ, ಆದಿತ್ಯಯಾನಕ್ಕೆ, ಗಗನಯಾನಕ್ಕೆ ಬೇಕಾಗಿರ್ತಕ್ಕಂಥ ಚಿಪ್ಗಳನ್ನು ತಯಾರು ಮಾಡಬೇಕಾದ್ರೂ ಕೂಡ